ಶುಭೋದಯಗಳು. ನನ್ನ ಹೆಸರು ಧನ್ಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಮೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಪ್ರಾಚೀನವ ತಿಕ್ಕಿದೊಳೆ, ವರ್ತಮಾನ ಜೀವಕಳೆ, ಕೇರಳಿ ಬಾಳವಳೆ ಈ ಸಮೃದ್ಧ ನಾಡಿಗೆ ಎಂಬಂತೆ ಚನ್ನಿವೀರ ಕಣಿವೆಯವರ ಆಶಯದಂತೆ ನಮ್ಮ ಭಾರತ ದೇಶವು ಇಂಗ್ಲೀಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಇವರೆಲ್ಲರ ಚತುರೋಪಾಯಗಳ ಕಪಿಮುಷ್ಟಿಗೆ ನೇರವಾಗಿ, ವಕ್ರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಧಾರ್ಮಿಕವಾಗಿ, ಅಧಾರ್ಮಿಕವಾಗಿ, ಸತ್ಯವಾಗಿ, ಅಸತ್ಯವಾಗಿ ಹೀಗೆ ನಮ್ಮ ದೂರದೃಷ್ಟಿ ನಾಯಕರಾದ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಿಪಿನ್ ಚಂದ್ರಪಾಲ್, ಬಾಲ ಗಂಗಾಧರ ತಿಲಕ್ ಹೀಗೆ ನೂರಾರು ವರ್ಷಗಳ ಕಾಲ ಆಳಿದರು. ಹೀಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಫಲವಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರಕಿತು. ಇಂತಹ ದೇಶದ ಅಭಿವೃದ್ಧಿಗಾಗಿ ನಾವು ಶ್ರಮಿಸೋಣ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರೋ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.